ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಕೊರೋನಾ ಹೆಸರಲ್ಲಿ 15,000 ಕೋಟಿ ಖರ್ಚು ಮಾಡಿರುವ ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿತು ಸಾಬೀತು. ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಆರೋಪ. ಎನ್ಇಪಿ ಯೋಜನೆಯಡಿ ಒಂದು ದೇಶ ಏಕರೂಪದ ವಿದ್ಯಾರ್ಥಿ ಗುರುತಿನ ಚೀಟಿ ಶಿಫಾರಸು. ಎಲ್ಲ ವಿದ್ಯಾರ್ಥಿಗಳಿಗೆ ಆಧಾರ್ ಮಾದರಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದ ರಾಜ್ಯ ಸರ್ಕಾರ. ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ. ಸಾರ್ವಜನಿಕರ ಅರ್ಜಿಗಳ ಪರಿಶೀಲನೆ, ಅಗತ್ಯ ಮಾಹಿತಿ ಒದಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ. ಕೊರೋನಾ ಅಕ್ರಮದ ಕುರಿತಂತೆ ನ್ಯಾಯಾಧೀಶ ಕುನ್ಹಾ ವರದಿ ವಿಚಾರವಾಗಿ ಇದುವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ವರದಿ ಬಿಡುಗಡೆಯಾಗಿಲ್ಲ ಎಂದು ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಕೊರೋನಾ ಅಕ್ರಮದ ಕುರಿತಂತೆ ನ್ಯಾಯಮೂರ್ತಿ ಕುನ್ನಾ ವರದಿ ವಿಚಾರವಾಗಿ ಇದುವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ವರದಿ ಬಿಡುಗಡೆಯಾಗಿಲ್ಲ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿದ್ದು ಸಾಬೀತಾಗಿದೆ. ಜನ ಸಾಯ್ತಾ ಇದ್ರೂ ಕೂಡ ದುಡ್ಡಿನ ಮೇಲೆ ಆಸೆಗಾಗಿ ಹೀಗೆ ಮಾಡಿದ್ದಾರೆ. 15,000 ಕೋಟಿ ಖರ್ಚು ಮಾಡಿದ್ದಾರೆ ಎಂದು ಅವರೇ ಹೇಳಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದ ತನಿಖಾ ಸಮಿತಿ ವರದಿ ಇನ್ನೂ ಬರಲಿದೆ. 1,28,000 ಜನರ ಸಾವಿನ ವರದಿ ನೀಡಿಯೇ ಇಲ್ಲ. ತನಿಖೆಯ ಸಂಪೂರ್ಣ ವರದಿ ಬಂದ ಮೇಲೆ ಎಲ್ಲವೂ ಗೊತ್ತಾಗಲಿದೆ ಅಂತ ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಅವ್ರ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರನೇ 4.5 ಲಕ್ಷ ಜನ ನಿಧನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ 30,000 ಅಂತ ಹೇಳಿದ್ದಾರೆ? ಪ್ರಾಣ ಉಳಿಸಿದ್ರ ಇವ್ರು? ಮತ್ತೆ ನಾವು ಕೇಳಬಾರ್ದ ಈಗ? ಯಾಕಪ್ಪ ನಿಮ್ ಸರ್ಕಾರ ಹೇಳ್ತಾ ಇರೋದು 4 ಲಕ್ಷ ಜನ ತೀರೋಗಿದ್ದಾರೆ ಅಂತ, ನೀವು ಹೇಳಿರೋದು 30,000 ಅಂತ. ಡೆತ್ ಸರ್ಟಿಫಿಕೇಟ್ಸ್ ಮತ್ತೆ ಎಷ್ಟು ಇಶ್ಯೂ ಆಗಿದೆ ಅಂತ ನೀವೇ ನೋಡ್ಬಿಡಿ ಆ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಮಾಧ್ಯಮ ಸ್ನೇಹಿತರು ತಾವು ಅಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ತಾವು ಹೇಗೆ ರಿಪೋರ್ಟಿಂಗ್ ಮಾಡಿದ್ದೀರಾ ನಿಮ್ಗೆ ಗೊತ್ತಲ್ವಾ? ಬೆಡ್ ಸಿಗ್ತಾ ಇರಲಿಲ್ಲ, ಆಂಬ್ಯುಲೆನ್ಸ್ ಸಿಗ್ತಾ ಇರಲಿಲ್ಲ, ರೆಮ್ಡಿಸಿವಿರ್ ಸಿಗ್ತಾ ಇರಲಿಲ್ಲ, ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ, ಏನೋ ನಿಮ್ಮ ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇತ್ತು ಅಂತ ನಿಮ್ಮ ವರದಿಗಳಿದೆ. ನಾನು ಆಸ್ ಅ ಗೌರ್ಮೆಂಟ್ ನನ್ನ ಜವಾಬ್ದಾರಿ ಏನಿರಬೇಕಾಗಿತ್ತು? ಇಲ್ಲಿ ಪಕ್ಕದಲ್ಲಿ ಸಿಕ್ಕಿದಾಗ ನಾವು ಕ್ವಿಕ್ ರೆಸ್ಪಾನ್ಸ್ ಮಾಡ್ಬಿಟ್ಟು ತರಬೇಕಾಗಿರೋ ಜವಾಬ್ದಾರಿ ಅಲ್ವಾ ನಂದು? ಹೌದಪ್ಪ, ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ನೀವು ಚೈನಾಗ ಹೋಗಿ ನಡ್ಕೊಂಡೋಗಿ ತಗೊಂಡು ಬಂದ್ಬಿಟ್ಟಿದ್ರು ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ಸರ್. ಇವ್ರ ದಾಖಲೆಗಳ ಪ್ರಕಾರನೇ ಇವರೇ ಹೇಳ್ತಾ ಇದ್ದಾರೆ 18 ಲಕ್ಷ PPE ಕಿಟ್ಟು ನಾವು ಖರೀದಿ ಮಾಡಿದ್ದೇವೆ, 333 ರೂಪಾಯಿ ಖರೀದಿ ಮಾಡಿದ್ದೇವೆ. 3 ಲಕ್ಷ ಮಾತ್ರ ಯಾಕೆ 2 ಫರ್ಮಿಗೆ ಚೈನಾಗ ಹೋಗ್ಬೇಕಾಗಿತ್ತು 2,100 ರೂಪಾಯಿಗೆ? ಅದು ಯಾಕಂತ ಜಸ್ಟಿಫಿಕೇಶನ್ ಅನ್ನ ಮಾಡಬೇಕಲ್ಲ. ಹೌದಪ್ಪ ಇಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರ? ಇಲ್ಲ, ಅದು 2,117 ರೂಪಾಯಿಗೆ ತಗೊಂಡ್ಬಿಟ್ಟು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಇತ್ತು. 21 ಕೋಟಿ ರೂಪಾಯಿದು ಒಂದು ಟೆಂಡರು, 20 ಕೋಟಿ ರೂಪಾಯಿದು ಒಂದು ಟೆಂಡರು, ಇನ್ನೂ ಒಂದು 23 ಟೆಂಡರು, ಟೋಟಲ್ ಒಂದು 62 ಕೋಟಿ ರೂಪಾಯಿದು ವಿತ್ ಟ್ರಾನ್ಸ್ಪೋರ್ಟೇಷನ್ ಇದ್ದಿದ್ದು. ಸಡನ್ ಆಗಿ ಮತ್ತೆ 11 ಕೋಟಿ ಮತ್ತೆ 10 ಕೋಟಿ 22 ಕೋಟಿ ರೂಪಾಯಿ. ಅಂದ್ರೆ ನೀವೇ ಯೋಚನೆ ಮಾಡ್ರಿ, 62 ಕೋಟಿ ರೂಪಾಯಿ ಸಾಮಗ್ರಿ ತರಲಿಕ್ಕೆ ಇವ್ರು 21 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ. ಇದು ಸರಿನಾ ಸರ್? ಜೀವ ಉಳಿಸಿದ್ರ ಇವರು? ಹೌದು, ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಜೀವ ಉಳಿಸಿದ್ರೆ ಓಕೆ. ಇಲ್ಲಪ್ಪ ನೀವು ಹೇಳ್ದಂಗೆ 4A ಇತ್ತು, 4G ಇತ್ತು, ಏನೋ ಎಮರ್ಜೆನ್ಸಿ ಇತ್ತು, ವಿ ಅಗ್ರಿ. ಬಟ್ ವೇರ್ ಹ್ಯಾವ್ ಯು ರಿಪೋರ್ಟೆಡ್ ದ್ಯಾಟ್? ಎಲ್ಲಿ ಹೇಳಿದ್ದೀರಾ ನೀವು 4 ಲಕ್ಷ ಜನ ನಿಧನರಾಗಿದ್ದಾರೆ ಅಂತ? 30,000 ಅಂದ್ಬಿಟ್ಟು ನೀವೇ 3,000 ಕೋಟಿ ರೂಪಾಯಿ ಹಗರಣ ಮಾಡಿಬಿಟ್ರಲ್ರಿ. ಅವ್ರು ಜಸ್ಟಿಫೈ ಮಾಡಿದಾರ ಇಲ್ಲಿವರೆಗೂ? ಹೇಳಿ. ಆಯಿತು, ನೀವು ಜೀವ ಉಳಿಸ್ಬೇಕು ಅಂತ ಹೇಳಿದ್ರಲ್ಲ ಸರ್, ನಿಮ್ಮ ಆರ್ಗ್ಯುಮೆಂಟ್ ತಗೊಳ್ಳೋಣ. ಜೀವ ಉಳಿಸ್ಬೇಕಾಗಿದ್ದವರು ಯಾವ ಲ್ಯಾಬೊರೇಟರಿಗೆ ICMR ಗೈಡ್ಲೈನ್ ಪ್ರಕಾರ ಅನುಮೋದನೆ ಇದೆ ಅವ್ರು ತಾನೇ ಮಾಡಬೇಕಾಗಿದ್ದು. ಯಾಕೆ ಖಾಸಗಿ ಯಾವುದೋ ಬೇರೆ ಲ್ಯಾಬ್ಗಳಿಗೆ ಕೊಟ್ಟರು? ವಿಚ್ ವಾಸ್ ನಾಟ್ ಇವನ್ ಅವ್ರ ಹತ್ರ ಸಾಮಗ್ರಿಗಳಿತ್ತೋ ಇಲ್ವೋ, ಅಥವಾ ಅವ್ರ ಹತ್ರ ಏನಾದರೂ ಟೆಸ್ಟಿಂಗ್ ಮೆಕ್ಯಾನಿಸಮ್ಸ್ ಇತ್ತೋ ಇಲ್ವೋ? ಹೌ ಡು ವಿ ನೋ ದಟ್ ನಿಮ್ಮ ಹತ್ರ ನಿಮಗೆ ಪಾಸಿಟಿವ್ ಬಂದಿತ್ತಾ ಇಲ್ಲ ಅಂತ ನಿಮ್ಗೆ ಹೆಂಗ್ ಗ್ಯಾರಂಟಿ? ಈಗ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಧಾರ್ ಸಂಖ್ಯೆಯ ಮಾದರಿಯಲ್ಲಿ 12 ಅಂಕಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸಲು ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ರಾಜ್ಯದ ಎಲ್ಲಾ ಪ್ರಾಥಮಿಕ, ಪ್ರೌಢ ಮತ್ತು ಹೈಯರ್ ಸೆಕೆಂಡರಿ ವಿದ್ಯಾರ್ಥಿಗಳಿಗೆ ಆಧಾರ್ ಸಂಖ್ಯೆಯ ಮಾದರಿಯಲ್ಲಿ 12 ಅಂಕಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಕೇಂದ್ರ ಶಾಲಾ ಶಿಕ್ಷಣ ಸಚಿವಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಯೋಜನೆ ಅಡಿ ವಿದ್ಯಾರ್ಥಿಗಳಿಗೆ ದೇಶದಾದ್ಯಂತ ಏಕರೂಪದ ಗುರುತಿನ ಚೀಟಿ ನೀಡಲು ಒಂದು ದೇಶ ಏಕರೂಪದ ವಿದ್ಯಾರ್ಥಿ ಗುರುತಿನ ಚೀಟಿ ಶಿಫಾರಸು ಮಾಡಲಾಗಿತ್ತು. ಅದರಂತೆ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ನೀಡಲಾಗ್ತಾ ಇದೆ.
ಅಪಾರ್ ಅಂದರೆ ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ. ಆಧಾರ್ ಕಾರ್ಡ್ ಪರಿಕಲ್ಪನೆಯೇ ಇದಕ್ಕೆ ಪ್ರೇರಣೆ. ಪೋಷಕರ ಆಧಾರ್, ಚುನಾವಣಾ ಆಯೋಗ ನೀಡಿದ ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಸಂಖ್ಯೆ ಜೋಡಿಸಿ ವಿದ್ಯಾರ್ಥಿಗಳ ಗುರುತಿನ ಚೀಟಿ ಸೃಷ್ಟಿಸಲಾಗುತ್ತೆ. ಇದು ವಿದ್ಯಾರ್ಥಿಯ ಜೀವಮಾನದ ಗುರುತಿನ ಸಂಖ್ಯೆಯಾಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿಯ ಎಲ್ಲ ಶೈಕ್ಷಣಿಕ ಮಾಹಿತಿ ಅಡಗಿರುತ್ತೆ. ಹೆಸರು, ವಿಳಾಸ, ಜನ್ಮದಿನ, ಭಾವಚಿತ್ರ ಸೇರಿದಂತೆ ಎಲ್ಲ ಮಾಹಿತಿ ಡಿಜಿಟಲ್ ರೂಪದಲ್ಲಿರುತ್ತೆ. ಇದರ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತೆ. ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಸಾರ್ವಜನಿಕ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವಂತೆ ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಸಾರ್ವಜನಿಕರ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಸಾರ್ವಜನಿಕರಿಂದ ಬಂದಂತಹ ಅರ್ಜಿ ದೂರುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು, ತಹಶೀಲ್ದಾರ್ ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೆಲಸ ಮಾಡಿಕೊಡದೆ ಹಣದ ಆಸೆಗೆ ಬಡವರಿಗೆ ಹಾಗೂ ರೈತರಿಗೆ ಮಾಡಿರೋದನ್ನ ನೋಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ದೂರುದಾರರಲ್ಲಿ ಲೋಕಾಯುಕ್ತರಿಂದಾದರೂ ತಮಗೆ ನ್ಯಾಯ ಸಿಗಬಹುದೇನೋ ಅನ್ನೋ ಆಶಾ ಭಾವನೆ ಮೂಡಿದೆ. ಏನಾದರೂ ಬಿಲ್ಡಿಂಗ್ ಏನಾದರೂ ಕೆಲವು ಸೋರ್ಸ್ ಇರುತ್ತೆ, ಆ ಥರದಲ್ಲಿ ಆದಷ್ಟು ಕೂರ್ಸೋದು ಬೇಡ. ನಮ್ಮ ಏನು ಹೆಡ್ ಮಾಸ್ಟರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ತಮ್ಮ ಬ್ರೀಫಿಂಗಲ್ಲಿ ತಹಶೀಲ್ದಾರ್ ಬೆಲೆಗೆ ಬರಬೇಕು. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಅದು ನಿಮ್ಮ ಹಂತದಲ್ಲಿ ಕರೆಕ್ಟಾಗಿ ಆಗಿದ್ರೆ ಆತ ಇದುವರೆಗೂ ಸಹ ಅಷ್ಟು ವರ್ಷದಿಂದ ಅಳೆಯೋ ಅಗತ್ಯ ಇರಲಿ. ನೀವು ಯಾರು ಕೇರ್ ಮಾಡೋದಿಲ್ಲ, ನಮ್ದಲ್ಲ ಅಂತ ಅಂದ್ಕೊಳ್ತೀರಾ. ಸೊ ಕೊನೆಗೆ ಅದು ಬೇರೆ ಬೇರೆಯವರ ಎಂಟಿಗೆ ಬಂತು. ಆರೋಗ್ಯ ತುಂಬಾ ಹಳ್ಳಿಗಳಲ್ಲಿ ಅದು ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಸರ್ವೆಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ತುಂಬ ಕೆಲಸ ಇದೆ. ನಾವು ಸ್ವಲ್ಪ ಪ್ರಾಪರ್ ಆಗಿ ವರ್ಕ್ ಮಾಡ್ತೀವಿ. ನೀವೇನು ಮಾಡಿರಬೇಕು ಕಷ್ಟಪಡಿಗೆ 3 ತಿಂಗಳಿಂದ ಏನು ಮಾಡಿರಬೇಕು, ಅವ್ರು ಮಾಡಿರೋ ಕೆಲಸ ನಿಮಗೆ ಅವಶ್ಯಕತೆ ಇಲ್ಲ ಸರ್. ಕ್ರಮ ಕೈಗೊಂಡ ಕರ್ನಾಟಕ ರಾಜ್ಯದಲ್ಲಿ ಮಳೆಯಾಟ ಮುಂದುವರೆದಿದೆ. ಕೆಲವು ದಿನಗಳ ಹಿಂದೆಷ್ಟೇ ಅಬ್ಬರಿಸಿ ತಣ್ಣಗಾಗಿದ್ದ ಹಿಂಗಾರು ಮಳೆ ಇದೀಗ ಮತ್ತೆ 3 ದಿನಗಳ ಕಾಲ ಆರ್ಭಟಿಸಲು ಸಜ್ಜಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮಳೆಯಾಟ ಮುಂದುವರೆದಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಅಬ್ಬರಿಸಿ ತಣ್ಣಗಾಗಿದ್ದ ಹಿಂಗಾರು ಮಳೆ ಇದೀಗ ಮತ್ತೆ 3 ದಿನಗಳ ಕಾಲ ಆರ್ಭಟಿಸಲು ಸಜ್ಜಾಗಿದೆ. ನವೆಂಬರ್ 16ರವರೆಗೆ ವಿವಿಧ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಮೈಸೂರು, ಶಿವಮೊಗ್ಗ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಭಾರೀ ಮಳೆಯಾಗಲಿದೆ. ಕನಿಷ್ಠ 70ರಿಂದ ಗರಿಷ್ಠ 110 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದ್ದು, ಈ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಸನದಲ್ಲಿಂದು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಹಾಸನದಲ್ಲಿಂದು ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಜಿಲ್ಲಾ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು. ವರ್ಷಗಳ ಇತಿಹಾಸವಿರುವ ದೇವಸ್ಥಾನ, ಮಠ, ಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾಜಿತ ಸ್ವರೂಪ ಮತ್ತು ಅಥವಾ ಹಿಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ವಶಾಸನಗಳು ಕೂಡ ಇತರಾಗಿರ್ತವೆ. ಈ ಆಸ್ತಿಗಳಿಗೆ ವರ್ಕ್ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಿ ಶಂಕರ್ ಗೌಡ ಹಾಗೂ ರೈತ ಸಂಘದ ಪಾಂಡುರಂಗ ಅನಂತಕುಮಾರ್, ವಕ್ಫ್ ಕಾಯ್ದೆಯಿಂದ ರೈತರಿಗೆ ಶೋಷಣೆಯಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ರೈತರಿಗೆ ಆಗ್ತಾ ಇರೋ ಅನ್ಯಾಯವನ್ನ ಮನಗಂಡು ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಸಿದರು. ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರವನ್ನು ಕೊಡ್ತಾ ಇದ್ದೀವಿ.
ಎಚ್ಚರಿಕೆ ಕೊಡುವ ಮುಖಾಂತರ 1947 ಆ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅದು ಯಾವುದೇ ಥರದ ಅದಕ್ಕೆ ಹಕ್ಕಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆದರೂ ಸಹ ಇವತ್ತು ರೈತರಿಗೆ ಅವರು ಕಷ್ಟಪಟ್ಟು ದುಡ್ದಕ್ಕ ಜಮೀನನ್ನು ಅವರಿಗೆ ನೋಟಿಸ್ ಕೊಡುವಂಥ ಸರ್ಕಾರ ಈ ರೀತಿ ನಡ್ಕೊತಾ ಇರೋದು ಭಾಳ ಖಂಡನೀಯ. ಸರ್ಕಾರ ಯಾವ ದಿಕ್ಕಿನಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ನಮಗೆ ಭಾಳ ಆಶ್ಚರ್ಯ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬ್ರಿಟಿಷ್ನವರು ಅವತ್ತು ನಮ್ಮನ್ನು ದಬ್ಬಾಳಿಕೆ ಮಾಡ್ತಿದ್ರು. ಇವತ್ತು ನಮ್ಮವರೇ ನಮಗೆ ದಬ್ಬಾಳಿಕೆ ಮಾಡುವ ಮುಖಾಂತರ ರೈತರು ಕಷ್ಟಪಟ್ಟು ಬೆಳೆತಕ್ಕಂಥ ಜಮೀನನ್ನು ಅವರಿಗೆ ನೋಟಿಸ್ ಕೊಡುವ ಮುಖಾಂತರ ಅವ್ರಿಗೆ ಅನ್ಯಾಯ ಮಾಡ್ತಿದೆ. ಆ ರೀತಿ ಮಾಡದಿರ್ತಕ್ಕಂಥದ್ದು ತಪ್ಪು, ಮಾಡಬಾರ್ದು. ಇದನ್ನು ದಯಮಾಡಿ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆದರೆ ಪ್ರಗತಿಪರ ಮತ್ತು ಕನ್ನಡ ಪರ ಸಂಘಟನೆಗಳು ಅವ್ರಿಗೆ ಎಚ್ಚರಿಕೆ ಕೊಡುವಂಥದ್ದು ಮತ್ತು ಹೋರಾಟವನ್ನು ಮಾಡೋಕ್ಕಂತ ಅವ್ರು ಎಚ್ಚರಿಕೆ ಕೊಡ್ತೀವಿ. ಈ ಮುಖಾಂತರ ಹೇಳ್ತಾ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಕೊಡಬೇಕು ಅಂತ ಈಗ ನಾವು ಕನ್ನಡ ಪರ ಪ್ರಗತಿಪರ ಒಕ್ಕೂಟ ಆಗರ ರೈತರ ಮಕ್ಕಳು ಇಲ್ಲೆಲ್ಲ ಬಂದು ಒಕ್ಕೂಟದಿಂದ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಸೇರಿಬಿಟ್ಟು ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ. ದಯವಿಟ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇದಕ್ಕೆ ಕೈ ಜೋಡಿಸಿ ಎಲ್ಲ ಹಿಂದೇಟಾಗ್ತಾಯಿದ್ದಾರೆ. ಜಮೀರ್ ಅಹಮದ್ ಅನ್ನೋ ವ್ಯಕ್ತಿ ಒಬ್ಬ ಸಚಿವರು, ಅವರು ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡಬೇಕು. ದಯವಿಟ್ಟು ಯಾವುದೋ ಥರದ ವಿಚಾರದಲ್ಲಿ ಎಲ್ಲ ಥರದಲ್ಲೂ ರೈತರುಗಳನ್ನ ಹಿಂದುಳಿಸಿ ಮಾತಾಡ್ತಾರೆ. ಓಟ್ ಹಾಕ್ಸ್ಕೋಬೇಕಾದ್ರೆ ಎಲ್ಲ ರೈತರು ಬೇಕು ಅಂತಾರೆ. ಈ ಟೈಮಲ್ಲಿ ವಕ್ಫ್ ವಿಚಾರದಲ್ಲಿ ಎಲ್ಲ ನಮ್ಮ ಹಿಂದೆ ಪುರಾತನ ಕಾಲದಲ್ಲಿ ಕೊಟ್ಟಂಥ ನಮ್ಮ ಮಠ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಈಗ ಸರ್ಕಾರದಿಂದಲೇ ಮಂಜೂರು ಮಾಡಿರ್ತಾರೆ. ಅದೇ ಸರ್ಕಾರದಿಂದ ಮಂಜೂರು ಮಾಡಿರೋಂಥ ಆಸ್ತಿಗಳನ್ನೆಲ್ಲ ಇವತ್ತು ವಕ್ಫ್ ವಿಚಾರದಲ್ಲಿ ನಮ್ಮ ಮೇಲೆ ದಗ್ಗಾಳಿಗೆ ಎಬ್ಬರಿಸ್ತಾ ಇದ್ದಾರೆ ರೈತರ ಮೇಲೆ. ಇವತ್ತು ದೇಶದ ಬೆನ್ನೆಲುಬು ಅಂತಾರೆ ರೈತರು. ಆ ರೈತರ ವಿಚಾರದಲ್ಲಿ ಇವತ್ತು ಎಲ್ಲ ಹಿಂದುಳಿತಾರೆ. ಯಾರು ಮುಂದೆತ್ತಿ ವಿಧಾನಸೌಧದಲ್ಲಿ ಮಾತಾಡ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಬೇಕು ಅಂದಾಗ ರೈತರು ದೇಶದ ಬೆನ್ನೆಲುಬು ಅಂತಾರೆ, ಯಾರು ಬರ್ತಾ ಇಲ್ಲ. ದಯವಿಟ್ಟು ಈ ವಿಚಾರವಾಗಿ ಇನ್ನು ಮುಂದೆ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ರೈತರ ವಿಚಾರದಲ್ಲಿ. ಚನ್ನರಾಯಪಟ್ಟಣಕ್ಕಿಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥ ಆಗಮಿಸಿದ್ದು ಡೋಲು ವಾದ್ಯಗಳೊಂದಿಗೆ ಅದ್ಭುತ ಸ್ವಾಗತವನ್ನ ಕೋರಲಾಯಿತು. ಚನ್ನರಾಯಪಟ್ಟಣಕ್ಕಿಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥ ಆಗಮಿಸಿತು. ಡೋಲು ವಾದ್ಯಗಳೊಂದಿಗೆ ಅದ್ಭುತ ಸ್ವಾಗತ ಕೋರಲಾಯಿತು. ಈ ವೇಳೆ ತಾಲೂಕಿನ ಅಧಿಕಾರಿಗಳು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎನ್. ಲೋಕೇಶ್, ಭೂಮಿ ಕ್ಷೇಮಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷ ರಾಜ್ಕುಮಾರ್, ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕನ್ನಡಾಂಬೆಗೆ, ಕನ್ನಡ ಭಾಷೆಗೆ, ಕನ್ನಡದ ಕವಿಗಳಿಗೆ ಹೊಡಿತಾರೆ. ಹಾಸನದ ಹಿಮ್ಸ್ ವೈದ್ಯಕೀಯ ಕಾಲೇಜಿನ ಎಕೋ ಕ್ಲಬ್ ವತಿಯಿಂದ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ವಾಲ್ ಪೇಂಟಿಂಗ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಹಾಸನದ ಹಿಮ್ಸ್ ವೈದ್ಯಕೀಯ ಕಾಲೇಜಿನ ಇಕೋ ಕ್ಲಬ್ ವತಿಯಿಂದ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ವಾಲ್ ಪೇಂಟಿಂಗ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಹಾಸನದ ಹಿಮ್ಸ್ ವೈದ್ಯಕೀಯ ಕಾಲೇಜಿನ ಸುಮಾರು 36 ವೈದ್ಯಕೀಯ ವಿದ್ಯಾರ್ಥಿಗಳು ಹಿಮ್ಸ್ನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮುಂಭಾಗದ ಗೋಡೆಗಳಿಗೆ ಸಾಮಾಜಿಕ ಕಳಕಳಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಚಿತ್ರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಎಲ್ರಿಗೂ ನಮಸ್ಕಾರ. ಈ ವರ್ಷ ಎಕೋ ಕ್ಲಬ್ ಹಿಮ್ಸ್ ಕಡೆಯಿಂದ ಅದರ ಪರವಾಗಿ ಎಲ್ಲ ಪೇಂಟಿಂಗ್ಸ್ ಮಾಡಿಸ್ತಾ ಇದ್ದೀವಿ. ಇಲ್ಲೊಂದು 4 ಗೋಡೆ ಇದೆ, ಅಲ್ಲೊಂದು 4 ಗೋಡೆ ಇದೆ. ಸೊ ಎಲ್ಲರಿಗೂ ಒಂದೊಂದು ಟಾಪಿಕ್ ಕೊಟ್ಟಿದ್ದಾರೆ. ಒಂದು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಮೆಡಿಸಿನ್ ನೇಚರ್ ಸಿಂಬಯೋಸಿಸ್ ಆಗಿರ್ಬೋದು, ಅಥವಾ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಿರ್ಬೋದು.
ಈ ಥರ ಸೋಷಿಯಲ್ ವೆಲ್ಫೇರ್ ಆಗೋ ಥರ ಟಾಪಿಕ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಜನರಲ್ಲಿ ಜಾಗೃತಿ ಮೂಡಿಸೋಂಥ ಒಂದು ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಇದು ಮಾಡ್ತಾಯಿದ್ವಿ. ಕಾಡಾನೆಗಳ ದಾಳಿಯಿಂದ ಬೇಲೂರು ತಾಲೂಕಿನ ಹಿರೇಕೋಳಿ ಗ್ರಾಮದ ಸುತ್ತಮುತ್ತಲಿನ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿಗೀಡಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡಾನೆ ದಾಳಿಯಿಂದ ಬೇಲೂರು ತಾಲೂಕಿನ ಹಿರೇಕೋಲೆ ಗ್ರಾಮದ ಸುತ್ತಮುತ್ತಲಿನಲ್ಲಿ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿಗೆ ಈಡಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಬೇಲೂರು ತಾಲೂಕಿನ ಹಿರೇಕೋಲೆ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕಟಾವಿಗೆ ಬಂದ ಮುಸುಕಿನ ಜೋಳ, ಭತ್ತದ ಗದ್ದೆ, ತೆಂಗು ಬೆಳೆಗಳು ಆನೆ ದಾಳಿಗೆ ತುತ್ತಾಗಿವೆ. ಶೀಘ್ರವೇ ಆನೆ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ ಹೆಸರಲ್ಲಿ 15,000 ಕೋಟಿ ಖರ್ಚು ಮಾಡಿರುವ ಬಿಜೆಪಿ ಸರ್ಕಾರ ಹೆಣದ ಮೇಲೆ ಹಣ ಮಾಡಿತು ಸಾಬೀತು. ಐಟಿ-ಬಿಟಿ ಸಚಿವ ಪ್ರಿಯಾಂಕಾ ಖರ್ಗೆ ಆರೋಪ. ಎನ್ಇಪಿ ಯೋಜನೆಯಡಿ ಒಂದು ದೇಶ ಏಕರೂಪದ ವಿದ್ಯಾರ್ಥಿ ಗುರುತಿನ ಚೀಟಿ ಶಿಫಾರಸು. ಎಲ್ಲ ವಿದ್ಯಾರ್ಥಿಗಳಿಗೆ ಆಧಾರ್ ಮಾದರಿಯ ಅಪಾರ್ ವಿಶಿಷ್ಟ ಗುರುತಿನ ಚೀಟಿ ವಿತರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದ ರಾಜ್ಯ ಸರ್ಕಾರ. ಆಲೂರು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ. ಸಾರ್ವಜನಿಕರ ಅರ್ಜಿಗಳ ಪರಿಶೀಲನೆ, ಅಗತ್ಯ ಮಾಹಿತಿ ಒದಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.